ಎಲ್ಲರಿಗೂ ನಮಸ್ತೆ. ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನೋಡಿ, ನಾನು ತಮಿಳ್ನಾಡು ಹೋಗಿದ್ದೆ. ತಮಿಳ್ನಾಡು ಹೋದಾಗ ನಾನು ಸತ್ಯಮಂಗಲಂ ಘಾಟಿಯಿಂದ ಇಲ್ಲಿ ಕೊಳ್ಳೇಗಾಲದಿಂದ ರಾಂಗ್ ರೂಟ್ ಹೊರಟೋಗ್ಬಿಟ್ಟೆ. ಕೊಳ್ಳೇಗಾಲದಿಂದ ನಾನು ಮೈಸೂರಿಂದ ಹೋಗ್ಬೇಕಾಯ್ತು. ಕೊಳ್ಳೇಗಾಲ ಮೇಲೆ ಹೋದೆ. ಯಾರು ಹೋಗೋಕೆ ಹೋಗಬೇಡಿ, ಅದು ಪೂರ್ತಿ ಅಧ್ವಾನ ರೋಡು. ಏನಾದ್ರು ಹೆಚ್ಚು ಕಮ್ಮಿ ಆದ್ರಂದು ಯಾರೂ ಇರಲ್ಲ ಆ ರೋಡಲ್ಲಿ. ದಯವಿಟ್ಟು ಹೋಗ್ಬೇಡಿ. ಮೈಸೂರು ರೋಡ್ ಬೆಸ್ಟ್ ರೋಡು. ಜನ ಇರ್ತಾರೆ, ಏನಾದರೂ ಒಂದು ಹೆಲ್ಪ್ ಆಗುತ್ತೆ. ಈ ರೋಡಲ್ಲಿ ಮಾತ್ರ ಹೆಲ್ಪ್ ಆಗಲ್ಲ. ಅಲ್ಲಿಂದ ನಾನು ಚೆಕ್ ಪೋಸ್ಟ್ ಬಿಟ್ಟು ಮುಂದೆ ಬಂದರೆ ಮುಂದೆ ಮರ ಬಿದ್ದುಬಿಟ್ಟಿತ್ತು. ಮರ ಅಂದರೆ ಕುಸ್ಬಿಟ್ಟಿತ್ತು ಹಂಗೇನೆ ನೆಲ ಸಮೇತ. ಅದು ಬೆಟ್ಟದ ಮೇಲಿಂದ ಹೆಂಗೋ ಕಲ್ಲುಗಳು ಬಿದ್ದಿಲ್ಲ. ಅಲ್ಲಿಂದ ನಾವೇನು ಮಾಡಿದ್ವು, ಅಲ್ಲೇ ಆಲ್ಟ್ ಆದೋ ಎಲ್ಲ ಗಾಡಿ ಸೈಡ್ಗೆ ಹಾಕಿದ್ರು. ಆಮೇಲೆ ಇದನ್ನು ಇವಾಗಲೇ ಕ್ಲೀನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ಬಂದಿದ್ರು. ಆಲ್ರೆಡಿ ಕ್ಲೀನ್ ಆಗ್ತಾ ಇತ್ತು. ನಾವೆಲ್ಲ ಒಂದು 3 ಗಂಟೆ ಆಗುತ್ತೆ, ಇವಾಗಲೇ ಆಗಲ್ಲ ಇದು ಕ್ಲೀನಿಂಗು, ಎಲ್ಲ ಸ್ವಲ್ಪ ಇರ್ತಾರಂತ. ಜನಸಂಖ್ಯೆ ಅಂತೂ ರಾಶಿ. ಯಾಕಂದ್ರೆ ಗಾಡಿ ಸೆಕ್ಷನ್ ಅಲ್ಲಿ ನೋಡೋಕೆನೆ ಒಂದು ಆನಂದ. ಅಲ್ಲಿ ಅಷ್ಟು ಜನ ಏನು ಹಿಂದೆ ಗಾಡಿನ ಬಂದ್ಬಿಡ್ತಾರೆ. ಸ್ಟಾಪೇ ಆಗ್ಲಿಲ್ಲ, ಅಷ್ಟೊಂದು ಗಾಡಿಗಳು ಬಂದ್ಬಿಟ್ಟು. ಅಲ್ಲಿ ನಾನು ಏನಪ್ಪ ಇದು ಇಷ್ಟೊಂದು ಗಾಡಿ ಬಂದ್ಬಿಟ್ಟು ಆದ್ರೆ ಆ ಜಾಗದಲ್ಲಿ ಇರೋರಿಗೆ ಅವತ್ತು ಅರ್ಥ ಆಯ್ತು. ಊಟ ತಿಂಡಿ ನೀರಿನ ಬಗ್ಗೆ ಬೆಲೆ ಸಿಕ್ತು ಅಲ್ಲಿ ಎಲ್ಲರಿಗೂ. ಯಾರ ಹತ್ರ ನೀರು ಇದೆಯೋ ಅವರೇ ಅಲ್ಲಿ. ಯಾಕಂದ್ರೆ ಅಲ್ಲಿ ಪರಿಸ್ಥಳ ಎಲ್ಲರೂ ಯಾರು ತಿಂಡಿ ಮಾಡಿರಲ್ಲ, ಏನಿಲ್ಲ. ಬಾರ್ಡರ್ ಬಿಟ್ಟಿದ ತಕ್ಷಣ ಎಲ್ಲ ಒಳಿಗೋದು ಲೈನಾಗ ಗಾಡಿ ನಿಂತ್ಕೊಬಿಟ್ಟು. ಅಲ್ಲಿ ಲೈನಾಗ ಗಾಡಿ ನಿಂತ್ಕೊಂಡ್ರೆ ಅವ್ರು ಏನಾರ ಕೇಳೋದು, ಹಣ ನೀರೈತಾ ಅನ್ನೋದು, ಬೇರೆ ಏನೋ ಕೇಳೋದು ಬೇಡ ಪರಿಸ್ಥಿತಿ ಅಲ್ಲಿ. ಏನಲ್ಲಿ ಸುಮಾರು ನಾವು ಹೋಗಿದ್ದು ಒಂದು 7:30-8 ಗಂಟೆ ಒಳಿಕೆ. ಅಲ್ಲಿಂದ ಆಚೆ ಬಂದಿದ್ದ ಮಧ್ಯಾಹ್ನ 1:30-2 ಗಂಟೆ ಆಗೋಯ್ತು ನಮ್ಗೆ. ಅಷ್ಟು ಕ್ಲೀನ್ ಮಾಡೋಕ್ಕೆ ಆಗ್ಲಿಲ್ಲ ಅದನ್ನು. ಆಮೇಲೆ JCP ಕರೆಸಿ ಕ್ಲೀನ್ ಮಾಡ್ತಾ ಇದ್ರು. ಆ JCP ಅಂತೂ ಮುರಿದಾಗಕ್ಕೆ ಆಗ್ತಲ್ಲ, ಹೋಗಿ ಬಿದ್ರು ಮರ. ಅದು ಅಳ್ಳಾಡ್ಸೋಕ್ಕೂ ಆಗ್ಲಿಲ್ಲ ಅದ್ರ ಕೈಲಿ ಹಂಗೆ. ಆಮೇಲೆ ಅದು ಪುಡಿ ಮಾಡಾಕಿ ಆಮೇಲೆ ತೆಗೀತದ JCP ಕ್ಲೀನಾಗಿ. ಆ ರೋಡಲ್ಲಿ ಅದನ್ನು ಕ್ಲೀನ್ ಮಾಡಿದ ಹೆಚ್ಚಪ್ಪ. ಅದು ನನಗಂತೂ ಆಶ್ಚರ್ಯ ಅದು. ಆಮೇಲೆ ಜನ ಎಲ್ಲ ಸೈಡ್ಗೆ ಹೋಗ್ತಾ ಇಲ್ಲ, ಎಲ್ಲ ನಿಂತ್ಕೊಂಡು ಅಲ್ಲೇ ನೋಡ್ತಾ ಇದ್ರು. ಗಾಡಿ ರಾಶಿಗಳು, ಜನದ ರಾಶಿ ಆ ಕಾಡೊಳಗೆ. ಅದೇ ಇಂಥ ಟೈಮಲ್ಲಿ ಏನಾದ್ರು ವೀರಪ್ಪನ ಇದ್ರೆ ಎಲ್ಲರಿಗೂ ಒಂದ್ ಕಡೆಯಿಂದ ಚಿಂತೆ ಸ್ಟಾರ್ಟ್ ಆಗ್ಬಿಟ್ಟಿರೋದು. ಯಾವಾಗ ಬಂದು ಗಾಡೀಲಿ ಮಾಲ್ ಎತ್ಕೊಬಿಡ್ತಾರೋ, ಏನ್ ಎತ್ಕೊಬಿಡ್ತಾರ ಅಂತ. ಆಮೇಲೆ JCP ಎಲ್ಲ ತೆಗ್ದಿ ಕ್ಲೀನಾಗಿ ಅದನ್ನ ಸೈಡಿಗೆ ತಳ್ತಾ ಇತ್ತು. ನೋಡಿ ಹೆಂಗ್ ತಳ್ತಾ ಇತ್ತು, ಅದನ್ನ ಆಗ್ತಾ ಇಲ್ಲ ಅದ್ರ ಕೈಲಿ. ಹಂಗ್ ತಳ್ತಾ ಇದ್ದ. ಬಿದ್ರುಗದಲ್ವಾ ಮುಳ್ಳುಗಳು, ಹೋಗೋದೇ ಇಲ್ಲ ಅದ್ರ ಒಳಿಕೆ. ಆಮೇಲೆ ಹಂಗೋ ಹಿಂಗೋ ಮಾಡಿ ಎಲ್ಲನ ಕ್ಲೀನ್ ಮಾಡಿ ಪಾಪ ರೋಡ್ನ ಕ್ಲೀನ್ ಮಾಡ್ಕೊಟ್ರು. ಅಲ್ಲಿ ಎಲ್ಲರೂ ಫಾರೆಸ್ಟರ್ ಎಲ್ಲ ಬಂದು. ನಾವು ಇವತ್ತು ಹೋಗಲ್ಲ, ಹೊಟ್ಟೆ ಬೇರೆ ಚುರುಗುಡ್ತಾ ಇತ್ತು ನಮ್ಗೆ, ತಡ್ಕೊಳಕ್ ಆಗ್ತಲ್ಲ ಹಸು. ಇದು ರೋಡ್ ನೋಡಿದ್ರೆ ಈ ಪರಿಸ್ಥಿತಿ. ಆಮೇಲೆ ಎಲ್ಲಾರ್ಗು ಇನ್ನೊಂದು ಚಿಂತೆ, ಈ ಮುಳ್ಳುಗಳು ಇರ್ತಾವ ಅದ್ರಲ್ಲಿ. ಆ ಮುಳ್ಳುಗಳೆಲ್ಲ ಎಲ್ಲಿ ಚುಚ್ಕೊಡ್ತಾವ ಟೈರ್ಗೆ, ಇಲ್ಲಿ ಪಂಚರ್ ಗಿಂಚರ್ ಆದ್ರೆ ಏನಪ್ಪ ಗತಿ ಅಂತ ಎಲ್ಲರಿಗೂ ಫೀಲ್. ಅಲ್ಲಿರೋ ಗಾಡಿಗಳು ದೊಡ್ಡ ಗಾಡಿಯಿಂದ ಹಿಡಿದು ಚಿಕ್ಕ ಗಾಡಿಯವ್ರ ತನಕನೂ ಫೀಲ್. ಎಲ್ಲರಿಗೂ ಎಲ್ಲಿ ಇದು ಆಮೇಲೆ ಏನಾದ್ರು ಚುಚ್ಕೊಬಿಡುತ್ತಾ ಅಂತ. ಆಮೇಲೆ ಅದು ಲಾಸ್ಟ್ ತನಕ ನೋಡಿ ವಿಡಿಯೋನ ಗೊತ್ತಾಗುತ್ತೆ ನಿಮ್ಗೆನೆ. ಕ್ಲೀನಾಗಿ ಆ ರೋಡಿಗೆ ತಿರ್ಗಾ ಮಣ್ಣು ಹಾಕೋರು, ಎಲ್ಲ ಕ್ಲೀನಾಗಿ ಸ್ವಚ್ಛಗೊಳಿಸಿ ದಾರಿ ಮಾಡಿಕೊಟ್ರು. ಅದಕ್ಕೆ ಅವ್ರಿಗೆಲ್ಲರಿಗೂ ಹ್ಯಾಂಡ್ ಶಾಪು ಚೆನ್ನಾಗಿತ್ತು. ಆಮೇಲೆ ಈತ ನನಗೆ ಘಾಟ್ ಸೆಕ್ಷನಲ್ಲೇ ಸಿಕ್ಕಿದ್ದು, ಮಹಾರಾಷ್ಟ್ರದವನಾತ. ಫ್ರೆಂಡ್ಲಿ ಆಗಿ ಮಾತಾಡಿಸ್ತಾ. ಅವನಿಗೂ ಪರಿಚಯ ಯಾರು ಇರಲಿಲ್ಲ, ನನಗೂ ಯಾರು ಇರಲಿಲ್ಲ. ಅವನಿಗೆ ನಾನು, ನನಗೆ ಅವನು ಅನ್ನೋ ಥರ ಮಾತಾಡ್ಕೊಂಡು ನಿಂತ್ಕೊಂಡು. ಆಮೇಲೆ ಅವನು ಟ್ರೈ ಮಾಡಿದೆ ಎಳೆಯೋಕೆ ಆ ಕಡೆ ಈ ಕಡೆ, ಆಗಲಿಲ್ಲ ಅವ್ನ ಕೈಲಿ. ಯಾಕಂದರೆ ಬಿದ್ರದು ಏನು ಸೌದೆ ಎಲ್ಲ ಎತ್ತಾಕ್ಬಿಡೋಕೆ ಅದನ್ನು. ಆಮೇಲೆ ಎಲ್ಲರನ್ನೂ ಕಳಿಸ್ತಾ ಇದ್ದ, ಹೋಗ್ರಿ ಆ ಕಡೆ, ನಮಗೋಸ್ಕರ ತಾನೇ ಕ್ಲೀನ್ ಮಾಡ್ತಾ ಇರೋದವರು, ಇನ್ಯಾರು ಮಾಡ್ತಾರೆ, ಗಾಡಿಗಳು ಜರುಗಿಸ್ರಿ ಅಂದರೆ ಯಾರು ಜರುಗಿಸಲ್ಲ. ಅವ್ನ ಮಾತು ಕೇಳೋಕ್ಕೆ ಸಿದ್ಧ ಇಲ್ಲ ಅಲ್ಲಿ. ಅಷ್ಟು ಕಿವಿ ಮಂದ ಅವ್ರಿಗೆ, ಎಲ್ಲಿರೋರಿಗೆ. ಅವ್ರು ಅದನ್ನ ನೋಡ್ಬೇಕು ಒಟ್ಟಿನಲ್ಲಿ ಕ್ಲೀನ್ ಆಗೋದನ್ನ. ನಾವು ಅದ್ರಲ್ಲಿ ವಿಡಿಯೋ ಮಾಡ್ಕೊತಾ ಇದ್ದ. ಅದರಲ್ಲಿ ನನ್ನ ಮಕ್ಕಳನ್ನು ತುಂಬಾ ಜನ ನೋಡ್ತಾ ಇದ್ರಲ್ಲಿ ನಿಂತ್ಕೊಂಡು, ಮರ ಬಿದ್ದೋಗೈತಿ ನೀವು ವಿಡಿಯೋ ಮಾಡ್ತಾನಲ್ಲಪ್ಪ ಅಂತ. ಆಮೇಲೆ ಬಿದ್ರೆಲ್ಲ ಸೈಡ್ಗೆ ಎತ್ತಾಕೋ ಅಷ್ಟೊತ್ತಿಗೆ ಸುಮಾರು ಒಂದು ಮಧ್ಯಾಹ್ನ 2 ಗಂಟೆ ಆಗೋಯ್ತು ಅನ್ಕೊಳ್ಳಿ. ಅಷ್ಟು ಕ್ಲೀನ್ ಮಾಡಿಕೊಟ್ರು. ಆಮೇಲೆ ಈ ಕಡೆ ಆ ಕಡೆ 2 ರೋಡ್ ಬ್ಲಾಕ್ ಆಗೋಯ್ತು. ಎಲ್ಲ ಕ್ಲೀನ್ ಆಗತ್ತಕ ನಮಗೂ ಟೈಮ್ ಆಯ್ತು ಅಲ್ಲಿ ನಿಂತ್ಕೊಂಡು. ನಮಗೂ ಇನ್ನೇನು ಮಾಡೋ ಕೆಲಸ ಏನಿಲ್ಲ, ಬಾರ್ಡರ್ ಇಳಿಸಿದ್ರೆ ಸಾಕಿತ್ತು. ಅದನ್ನ ಬನ್ನಾರಮ್ಮನ ದೇವಸ್ಥಾನ ಡೌನ್ ಇಳಿಬೇಕಾಯ್ತು, 27 ಟರ್ನಿಂಗ್ನ. ನಾನು ಒಂದು 13 ವರ್ಷ ಆಗಿತ್ತು ಹೋಗಿ ಈ ರೋಡ್ಗೆ. ನಾನು ಈ ಕಡೆ ಕೊಳ್ಳೇಗಾಲದಿಂದ ಬಂದ್ಬಿಟ್ಟೆ. ನಾನು ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರೂ ಕೊಳ್ಳೇಗಾಲ ರೋಡ್ ಮೇಲೆ ಬರಬೇಡ್ರಿ. ಮೈಸೂರು ರೋಡ್ ಬನ್ನಿ, ಬೆಸ್ಟ್ ರೋಡು, ಟಾಪ್ ಆ್ಯಂಡ್ ಟಾಪ್ ರೋಡು. ಜನಸಂಖ್ಯೆ ಆದ್ರೂ ಇರ್ತಾರೆ, ಈ ರೋಡಲ್ಲಂತೂ ಯಾರು ಇರಲ್ಲ. ಬಾಡ್ರಿ ಬರೋ ತಗಾನು ಚಿಂತೆನೆ ಅಲ್ಲಿ. ಅಷ್ಟು ಹಿಂಸೆ ಆಗೋಯ್ತು ನನಗಂತೂ. ಬಾಡಿಗೆ ಹೆಂಗೋ ಲೈಟ್ ವೈಟ್ ಒಂದು 800 kg ಇತ್ತು ಅಷ್ಟೇನೆ. ಅದನ್ನ ಹಾಕೊಂಡು ಹೋಗಿರೋದಕ್ಕೆ ಹೆಂಗೋ ನಾನು ಹೋದೆ ಆ ರೋಡಲ್ಲಿ. ಏನಾದರೂ ಒಂದು 1 ಟನ್ 1.25 ಟನ್ ಹಾಕೊಂಡು ಹೋಗ್ಬಿಟ್ಟಿದ್ರೆ ನರಿಮ್ಸ್ ಆಗ್ಬಿಟ್ಟು ಗಾಡಿ ಮುರಿದೋಗ್ಬಿಟ್ಟಿರೋದು. ಅಷ್ಟು ಹಳ್ಳದಿಣ್ಣೆ ರೋಡ್ ಇದೆ. ಆ ರೋಡ್ ಇನ್ನೂ ರೆಡಿ ಆಗೋದು ಯಾವ ವರ್ಷಕ್ಕೂ ಗೊತ್ತಿಲ್ಲ. ಅಲ್ಲಿರೋರೆಲ್ಲ ಹಂಗೆ ಇದಾರಲ್ಲ, ಅವ್ರಿಗೊಂದು ಹ್ಯಾಂಡ್ ಶಾಪ್. ನೀವು ಯಾರಾದರೂ ಹೋಗಂಗಿದ್ರೆ ಈ ವಿಡಿಯೋ ನೋಡಿ. ನೀವು ಹೋಗಿರ್ತೀರಾ ಇಲ್ಲ ಹೋಗ್ತೀರಾ, ಹೋದ್ರೆ ದಯವಿಟ್ಟು ಈ ರೋಡಲ್ಲಿ, ಕೊಳ್ಳೇಗಾಲ ರೋಡಲ್ಲಿ ಮಾತ್ರ ಹೋಗಕ್ಕೆ ಹೋಗ್ಬೇಡಿ. ಮೈಸೂರಿಂದ ಹೋಗಿ, ಬೆಸ್ಟ್ ರೋಡು, ಚೆನ್ನಾಗಿದೆ ರೋಡು. ಆಮೇಲೆ ಎಲ್ಲ ತೆಗ್ದು ಹಳ್ಳಕ್ಕೆ ಹಾಕಿದ್ರು. ಆಮೇಲೆ ಎಲ್ಲ ಕ್ಲೀನ್ ಮಾಡಿ ಕ್ಲೀನಾಗಿ ಫೈನಲಿ ಎಲ್ಲ ಕ್ಲಿಯರ್ ಆಯ್ತದು.
ಕ್ಲಿಯರ್ ಆಗಿದ್ಮೇಲೆ ನಾವೆಲ್ಲರೂ ಗಾಡಿಗಳ ಹತ್ರ ಹೋಗ್ಬೇಕಲ್ಲ, ನಮ್ಗೂ ಒಂದು ಅರ್ಜೆಂಟು ಬಿಟ್ಟರೆ ಸಾಕು ಕೆಳಗಡೆ ಹೋಗಿ ತಿಂಡಿ ಗಿಂಡಿ ಮಾಡೋಣ ಅನ್ನೋ ಒಂದು ಆಸೆ. ನಾವು ಅಲ್ಲಿಂದ ಎಲ್ಲರೂ ಹೊಲ್ಟು ಹಿಂದೆ ನೋಡಿ, ಹಿಂದೆ ಬರ್ತಾನೆ ನೋಡಿ ಬಿಹಾರಿಯನು, ಅವನು ಬಂದ. ಅವನ ಗಾಡಿ ಫ್ಲಾಟ್ ಆಗ್ಬಿಡೈತೆ ರೋಡ್ ಮೇಲೆ, ಟೈರ್ ಇದು, ಆ ಟೈರ್ಗಳು ಫ್ಲಾಟ್ ಆಗ್ಬಿಡು ಹಂಗೂ ಹೊಡಿತಾವನೆ. ನಾನು ನೋಡ್ಕೊಂಡ್ ಬಾರಪ್ಪ ಅಂತು ಹಂಗೂ ಘಾಟ್ ಸೆಕ್ಷನ್ ಅಲ್ಲಿ ಇಳ್ದು, ಘಾಟ್ ಸೆಕ್ಷನ್ ಮತ್ತೊಮ್ಮೆ ವಿಡಿಯೋದಲ್ಲಿ ಹಾಕ್ತೀನಿ, ಇನ್ನೊಂದು ವಿಡಿಯೋದಲ್ಲಿ ಇದೆ. ಇದು ಸೆಕೆಂಡ್ ಪಾರ್ಟು. ಅದು ಒಂದ್ ಸ್ವಲ್ಪ ವಿಡಿಯೋ ಎಡಿಟ್ ಮಾಡ್ಬೇಕು, ತುಂಬಾ ಲಾಂಗ್ ಇದೆ. ಸಿಕ್ಕಾಬಿಟ್ಟೆ ಬಿಸಿಲು ಬೇರೆ ಅಲ್ಲಿ ಭಯಂಕರ. ಏನು ನಾವು ಕರ್ನಾಟಕ ಬಿಟ್ಟಿದ ತಕ್ಷಣ ತಮಿಳ್ನಾಡು ಬೆಂಕಿ. ಬಾರ್ಡ್ರಲ್ಲಿ ಇಳಿಸೋ ಅಷ್ಟೊತ್ತಿಗೆ ಟೈರ್ಗಳೆಲ್ಲ ಏನೇ ಪ್ರಯತ್ನ ಪಟ್ಟು ಇಳಿಸ್ರು ಡಿಕ್ಸ್ಗಳು ಹೀಟ್ ಆಗಿ ಆಗ್ತವೆ. ಯಾರು ಹೆಂಗ್ ಇಳಿಸ್ತಾರೋ ಗೊತ್ತಿಲ್ಲ. ನನ್ಗೆ ಅನುಭವದಲ್ಲಿ ನಾನಂತೂ ಇಳಿಸೋದ ರೀತಿ ಇಳಿಸಿದೀನಿ. ಬನ್ನಾರಮ್ಮನ ದೇವಸ್ಥಾನ ಹತ್ರ ಬಂದು ಸೈಡ್ಗೆ ಹಾಕೋ ಅಷ್ಟೊತ್ತಿಗೆ ಟೈರ್ಗಳು ಡಿಕ್ಸು ಎಲ್ಲ ಹೀಟ್ ಆಗ್ಬಿಟ್ಟಿತ್ತು. ನನ್ನ ಕೈಲಿ ಎಷ್ಟು ಪ್ರಯತ್ನ ಆಯ್ತು ಅಷ್ಟು ಪ್ರಯತ್ನ ಮಾಡಿ ನಾನು ಇಳಿಸ್ದೆ ಗಾಡಿನ. ಅದನ್ನ ಮುಂದಕ್ಕೆ ನಾನು ಅಲ್ಲೇ ನಿಲ್ಸಿ ಒಂದು 5-10 ನಿಮಿಷ ನಿಂತ್ಕೊಂಡು ಬನ್ನಾರಮ್ಮನ ದೇವಸ್ಥಾನ ಎಲ್ಲ ನೋಡಿದೆ. ತಿಂಡಿ ಗಿಂಡಿ ಮಾಡೋಣ ಅನ್ಕೊಂಡೆ. ಅಲ್ಲಿ ತಿಂಡಿ ಏನು ಸಿಗಲ್ಲ ಅಂತ, ಬರೀ ವಡೆ ಬೋಂಡಾ ಟೀ ಅಂದ್ರು. ಅಲ್ಲಿಂದ ಹೊಲ್ಟೆ ನಾನು, ನಡಿ ಇಲ್ಲಿ ಬೇಡ ಇಲ್ಲಿ ಅಂತ. ದೇವಸ್ಥಾನ ಎಲ್ಲ ರೈಟ್ ರೌಂಡ್ ನೋಡ್ಕೊಂಡು, ಯಾವ್ದ್ರೆ ಜನಸಂಖ್ಯೆ ಯಾವಾಗಲೂ ಇರ್ತಾರೆ. ಇದನ್ನೇನೋ ವೀರಪ್ಪನ ದೇವಸ್ಥಾನ ಅಂತಾರಪ್ಪ, ಅದೇನೋ ಸತ್ಯನೋ ಸುಳ್ಳು ನನಗೆ ಗೊತ್ತಿಲ್ಲ. ಬನ್ನಾರಮ್ಮನ ದೇವಸ್ಥಾನ ಕಟ್ಸಿದೆ ವೀರಪ್ಪನ್ ಅಂತಾರೆ. ಅವ್ರು ಇವಾಗಿಲ್ಲ, ಯಾರು ಏನು ಹೇಳಿದ್ರು ನಾವು ನಂಬಬೇಕು. ನಮಗೆ ಗೊತ್ತಿರೋ ಹಿಸ್ಟ್ರಿಲಿ ಅದನ್ನು ತಿಳ್ಕೊಬೇಕು ಅಷ್ಟೇನೆ. ಅದನ್ನು ಒಂದು ಕಡೆ ನೋಡ್ಕೊಂಡು ನಾನು ಮುಂದೆ ಹೊಲ್ಟೆ. ಫಸ್ಟ್ ಅನ್ಲೋಡ್ ಆಗ್ಬಿಡಲಪ್ಪ ಈ ಬಿಸಿಲಲ್ಲಿ, ಹೆಂಗಪ್ಪ ನಮ್ಮ ಪರಿಸ್ಥಿತಿಗಳು ಅಂತ. ಹಾಗಂದ್ರೆ ಅಲ್ಲೇ ಹುಟ್ಟಿದ್ರೆ ಅಲ್ಲಿ ಅಡ್ಜಸ್ಟ್ ಆಗ್ಬಿಡುತ್ತೆ ದೇಹ. ನಾವು ಕರ್ನಾಟಕ ಹುಟ್ಬಿಟ್ಟು ಅಲ್ಲಿಗೆ ಹೋದ್ರೆ ನಮಗೆ ದೇಹ ಅಡ್ಜಸ್ಟ್ ಆಗಲ್ಲ. ಆಮೇಲೆ ಮುಂದೆಗಡೆ ಒಂದು ತುಮಕೂರು ನಂಬರ್ದು ಬಸ್ಸು ಲೋಕಲ್ ಹೊಡಿತಾ ಇತ್ತಲ್ಲಿ, ಅದೊಂದು ನೋಡಿ ಒಂಥರ ಖುಷಿ ಆಯ್ತು ನನಗೆ. ನಮ್ಮೂರಿನ ಗಾಡಿನೂ ಇಲ್ಲಿ ತಮಿಳ್ನಾಡಲ್ಲಿ ಲೋಕಲ್ ಹೊಡಿತಾ ಇತ್ತಲ್ಲಪ್ಪ ಅಂತ ಅಪಾರವಾದ ಖುಷಿ ಆಯ್ತು. ಈ ವಿಡಿಯೋ ಇನ್ನೊಂದು ಪಾರ್ಟು, ಇನ್ನೊಂದಿದೆ. ಮುಂದಿನ ವಿಡಿಯೋದಲ್ಲಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಾಡ್ತೀರಲ್ವಾ ನೀವು ಬಿಟ್ರೆ ಇನ್ಯಾರು ಮಾಡ್ತಾರೆ ಹೇಳಿ. ಎಲ್ಲರಿಗೂ ಮುಂದಿನ ವಿಡಿಯೋದಲ್ಲಿ ಸಿಗೋಣ.